ನಮಸ್ಕಾರ ಗೆಳೆಯರೆ, ತಮ್ಮೆಲ್ಲರಿಗೂ ಅನಾಮಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ಹಿಂದಿನ ವಿಡಿಯೋದಲ್ಲಿ 1919 ಭಾರತ ಸರ್ಕಾರದ ಕಾಯ್ದೆ ಬಗ್ಗೆ ವಿವರವಾಗಿ ತಿಳ್ಕೊಂಡಿವಿ. ಈ ವಿಡಿಯೋ ಅದರ ಮುಂದಿನ ಭಾಗ. ಭಾರತ ಸರ್ಕಾರದ ಕಾಯ್ದೆ 1935 ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ 1935 ಕಾಯ್ದೆಯನ್ನು ಜಾರಿಗೆ ತೊಗೊಂಬರಲು ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋಣ, ಹಿನ್ನೆಲೆಯನ್ನು ನೋಡೋಣ, ಏನೇನು ಕಾರಣಗಳಿರ್ಬೋದು ಅಂತೇಳಿ. ಒಂದನೇದ್ದು 1919 ಕಾಯ್ದೆ ಒಳಗನೆ ಏನು ಹೇಳಿದರು ಅಂತಂದ್ರೆ, ನಾವು 10 ವರ್ಷದ ನಂತರ ಈ ಕಾಯ್ದೆಯನ್ನು ಜಾರಿಗೆ ತಂದ 10 ವರ್ಷಗಳ ನಂತರ ಒಂದು ಕಮಿಷನನ್ನು ನೇಮಕ ಮಾಡ್ತೀವಿ, ಒಂದು ಆಯೋಗವನ್ನು ನೇಮಕ ಮಾಡ್ತೀವಿ. ಅದು ಈ ಕಾಯ್ದೆಯ ಆಗು ಹೋಗುಗಳು ಯಾವ ರೀತಿಯಾಗಿ ಕೆಲಸ ಮಾಡಿದವು, ಅದರ ಲಾಭ ನಷ್ಟಗಳು ಏನೇನು ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡೋಕ್ಕೆ ಒಂದು ಆಯೋಗವನ್ನು ನೇಮಕ ಮಾಡ್ತೀವಿ ಅಂತೇಳಿ 1919 ಕಾಯ್ದೆನೇ ಹೇಳಿತ್ತು. ಅವರೇ ಜಾರಿಗೆ ತಂದಂಥ ಕಾಯ್ದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾವಿಷನನ್ನು ಕೊಟ್ಟಿತ್ತು. ಆಮೇಲೆ ಎರಡನೇದ್ದು, ಈ ಪ್ರಾವಿಷನ್ನ ಪ್ರಕಾರ 1927ರಲ್ಲಿ ಅವರು ಸೈಮನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ 7 ಮಂದಿ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಆಯೋಗವನ್ನು ಭಾರತಕ್ಕೆ ಕಳಿಸಿಕೊಡ್ತು. ಈ ಸೈಮನ್ ಆಯೋಗವನ್ನು ಇಡೀ ಭಾರತವೇ ತಿರಸ್ಕರಿಸಿತ್ತು. ಯಾಕೆ ತಿರಸ್ಕರಿಸಿತ್ತು ಅಂತಂದರೆ, ಇದು ಭಾರತಕ್ಕೆ ಕಾನೂನು ಮಾಡುವ ಸಲುವಾಗಿ ಇಲ್ಲಿನ ಸ್ಥಿತಿಗತಿಗಳನ್ನು ಅರಿಯಲು ಭಾರತೀಯರೇ ಈ ಆಯೋಗದಲ್ಲಿ ಇರಲಿಲ್ಲ. ಅಂದರೆ ಭಾರತದ ಬಗ್ಗೆ ಹೊರಗಿನವರು ಸ್ಟಡಿ ಮಾಡಿ ಇಂಥ ಕಾನೂನುಗಳನ್ನು ನೀವು ಭಾರತಕ್ಕೆ ತೊಗೊಂಡು ಬರ್ರಿ ಅಂತೇಳಿ ಹೇಳೋದು. ಅಂತಂದ್ರೆ ಈಗ ಒಂಥರ ಹೆಂಗಪ್ಪ ಅಂತಂದ್ರೆ, ನಮ್ಮ ಮನೆಯೊಳಗೆ ನಾವು ಏನು ಅಡುಗೆ ಮಾಡಿ ತಿನ್ನಬೇಕು ಅಂತೇಳಿ ಬಾಜುಕಿನ ಮನೆಯವ್ರು ಹೇಳ್ದಂಗಿದು. ಈ ಸೈಮನ್ ಕಮಿಷನ್ಗಳಿಗೆ ಒಬ್ಬರು ಇಂಡಿಯನ್ಸೇ ಇರಲಿಲ್ಲ, ಎಲ್ಲ ಇಂಗ್ಲೀಷರೇ. ವೈಟ್ ಕಮಿಷನ್ ಅಂತೇಳಿ ಕರೀತಾರೆ ಇದನ್ನು, ಎಲ್ಲ ಇಂಗ್ಲೀಷರೇ. ಯಾಕಂತಂದ್ರೆ ಇದರಲ್ಲಿ ಭಾರತದ ಬಗ್ಗೆ ಅಭ್ಯಾಸ ಮಾಡಿ ಯಾವ ರೀತಿ ಕಾನೂನನ್ನು ಜಾರಿಗೆ ತೊಗೊಂಬರಬೇಕು, ಯಾವ ರೀತಿ ಗೌರ್ಮೆಂಟದ ಅಧಿಕಾರಗಳನ್ನು ಭಾರತೀಯರಿಗೆ ಹಂತವಾಗಿ ಬಿಟ್ಟು ಕೊಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಕ್ಕೆ ಇಂಗ್ಲೀಷ್ ಇರಬೇಕತ್ತ. ಇಲ್ಲಿ ಭಾರತದ ಪರಿಸ್ಥಿತಿ ಏನೈತಿ ಅಂತ ಹೇಳೋಕೆ ಭಾರತೀಯರು ಒಬ್ಬರೂ ಇಲ್ಲ. ಇಂಥ ಕಮಿಷನನ್ನು ಭಾರತೀಯರೆಲ್ಲರೂ ಕೂಡ ಏನು ಮಾಡಿದರು ಅಂತ ತಿರಸ್ಕಾರ ಮಾಡಿದರು. ಈ ಕಮಿಷನನ್ನು ತಿರಸ್ಕಾರ ಮಾಡಿದ ನಂತರ ಇಲ್ಲೊಬ್ಬ ಶಾನೆ ಬರ್ತಾನೆ, ಅವನ ಹೆಸರು ಲಾರ್ಡ್ ಬರ್ಕನ್ ಹೆಡ್ ಅಂತೇಳಿ. ಇವ ಏನು ಮಾಡ್ತಾನೆ ಅಂತಂದರೆ, ಇಡೀ ಇಂಡಿಯಾದ ನಾಯಕರು ಯಾರ್ಯಾರು ಇದ್ರಲ್ಲ, ಗಾಂಧೀಜಿ, ಜಿನ್ನಾ, ನೆಹರು, ಮೋತಿಲಾಲ್ ನೆಹರು, ಪಟೇಲ್ ಸಾಹೇಬರು, ಇವರೆಲ್ಲರಿಗೂ ಸೇರಿಸಿ ಒಂದು ಸವಾಲು ಹಾಕ್ತಾನೆ. ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡಿಸಿ ಇಡೀ ಭಾರತಕ್ಕೆ ಒಪ್ಪಿಗೆ ಆಗುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ತೋರಿಸ್ರಿ ನಮಗತ್ತೇಳಿ. ಏನು ಸಂವಿಧಾನ ರಚನೆಯ ಬಗ್ಗೆ ಸವಾಲು ಹಾಕ್ತಾರೆ. ಸಂವಿಧಾನ ರಚನೆ ಬಗ್ಗೆ ನೀವೇನು ಇಷ್ಟೇನು ಹೇಳಕತ್ತಿರಲ್ಲ, ನಮ್ಮ ಪರಿಸ್ಥಿತಿಗಳನ್ನು ಅರಿಯಾಕೆ ಒಬ್ಬರು ಭಾರತೀಯರನ್ನು ನೀವು ಆಯೋಗದಲ್ಲಿ ನೇಮಕ ಮಾಡ್ಕೊಂಡಿಲ್ಲ ಅಂತೇಳಿ ಏನು ಹೇಳಕತ್ತಿರಲ್ಲ. ನೀವು ಒಂದು ಕೆಲಸ ಮಾಡಿರಿ, ಎಲ್ಲರೂ ಕೂಡಿ ನಿಮಗೆ ಒಪ್ಪಿಗೆ ಆಗುವಂಥ ಒಂದು ಸಂವಿಧಾನವನ್ನು ಜಾರಿಗೆ ತೊಗೊಂಬರಿ ನೋಡೋಣ ಅಂತ ಹೇಳ್ತಾನೆ. ಮೋಸ್ಟ್ಲಿ ಅವ್ನು ಗೊತ್ತಿದ್ದು ಕಾಣಿಸ್ತೈತಿ, ಇವ್ರು ಜಾರಿಗೆ ತೊಗೊಂಬರ್ಬೇಕಾದ್ರೆ ಬಡದಾಡಿ ಒದ್ದಾಡಿ ಸಾಯ್ತಾರು ಅಂತೇಳಿ ತಿಳಿದೈತೆ ಅಂತ ಕಾಣಿಸ್ತೈತಿ. ಅದು ನಡೆದೈತೆ. ಯಾಕಂದ್ರೆ ಜಿನ್ನ ಇದ್ದವ 14 ಅಂಶಗಳ ಕಾರ್ಯಕ್ರಮಗಳನ್ನು ಹೇಳ್ತಾನೆ. ಆಮೇಲೆ ಏನೇನೋ ಗದ್ದಲಗಳು ನಡೆದು ಇದನ್ನು ಒಪ್ಪಿಕೊಳ್ಳೋದೇ ಇಲ್ಲ ಅವರು. ಯಾವುದು ಭಾರತೀಯರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಒಪ್ಪಿಕೊಳ್ಳೋದೇ ಇಲ್ಲ. ಲಾರ್ಡ್ ಬರ್ಕನ್ ಹೆಡ್ ಏನು ಚಾಲೆಂಜ್ ಮಾಡ್ತಾನೆ, ಯಾರಿಗೆ ಅಂತಾರೆ, ಇಡೀ ಭಾರತೀಯರೆಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಸಂವಿಧಾನವನ್ನು ರಚಿಸಲು ಏನು ಮಾಡಿರಿ ಅಂತ ರಚನೆ ಮಾಡಿ ನಮಗೆ ಕೊಡ್ರಿ. ನೀವೇನು ಸೈಮನ್ ಕಮಿಷನ್ ವರದಿಯನ್ನು ಏನು ಬ್ಯಾಡ ಅಂತ ಹೇಳಕತ್ತಿರಲ್ಲ. ಹಾಗಾದ್ರೆ ನೀವೇ ಒಂದು ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ನಮಗೆ ಕೊಡ್ರಿ, ನಾವು ಅದನ್ನು ಅಧ್ಯಯನ ಮಾಡಿ ಬೇಕಾದ್ರೆ ನಿಮಗೆ ನೋಡಿ ಹೇಳ್ತೀವಿ ಅಂತಂದ್ರು ಅವರು. ಇಂಥ ಸಂವಿಧಾನ ರಚನೆ ಮಾಡಲು ಶ್ರೀ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಆ ಸಮಿತಿ ರಿಪೋರ್ಟನ್ನು ಒಪ್ಪಿಕೊಳ್ಳಲಿಲ್ಲ ಅಂತಂದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಗಾಂಧೀಜಿ ಏನು ಮಾಡಿ, ನಾವು ಬರೆದಿರ್ತಕ್ಕಂಥ ಸಂವಿಧಾನವನ್ನು ನೀವು ಒಪ್ಪಿಕೊಳ್ಳಲಿಲ್ಲ ಅಂತಂದರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಗಾಂಧೀಜಿಯವರು ಏನು ಮಾಡಿದರು ಅಂತಂದ್ರೆ ಉಪ್ಪಿನ ಸತ್ಯಾಗ್ರಹ ಕೂತರು 1930ರಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳ ಬ್ಯಾಕ್ಗ್ರೌಂಡ್ ಏನಾಯ್ತು ಅಂತಂದ್ರೆ, 1935 ಕಾಯ್ದೆ ಜಾರಿಗೆ ಬರೋಕ್ಕೆ ಕಾರಣ ಆಯಿತು. ಏನಂತಂದ್ರೆ, ಸೈಮನ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ರು.
ಆಮೇಲೆ ಇವರು ಕೂಡ ಸಂವಿಧಾನವನ್ನು ಬರೆದಿದ್ದರು. ಈ ಸಂವಿಧಾನವನ್ನು ಒಪ್ಕೊಳ್ಳೋದ ಕಾರಣ ದಂಡಿ ಸತ್ಯಾಗ್ರಹ ಸ್ಟಾರ್ಟ್ ಆಯಿತು 1930 ಅವಾಗ ಏನು ಮಾಡಿದ್ರು ಅಂತಂದ್ರೆ ಇಂಗ್ಲೀಷರು ಒಂದು ತಲೆ ಓಡಿಸಿದ್ರು. ಏನು ಮಾಡಿದ್ರು ಅಂತಂದ್ರೆ, ನೀವು ಒಂದು ಸಂವಿಧಾನವನ್ನು ಬರೆದಿರಿ, ನಾವು ಒಂದು ಸಂವಿಧಾನವನ್ನು ಬರೆದಿವಿ, ಹೀಗಾಗಿ ಎರಡಕ್ಕೂ ಕ್ಲ್ಯಾಶ್ ಆಗೋದು ಬೇಡ, ಅದ್ರಾಗ ಯಾವ್ಯಾವ ಒಳ್ಳೆಯ ಅಂಶಗಳದಾವ ಅವನ್ನ ತೊಗೊಂಬರೋಣ ಅಂತೇಳಿ ಜಾರಿಗೆ ತೊಗೊಂಬರಕ್ಕೆ ಡಿಸ್ಕಸ್ ಮಾಡೋಣ ಅಂತೇಳಿ ಒಂದು ಸಭೆಯನ್ನು ಏರ್ಪಡಿಸ್ತಾರೆ. ಅದಕ್ಕೆ ದುಂಡು ಮೇಜಿನ ಸಭೆ ಅಂತ ಕರೀತಾರೆ. ದುಂಡು ಮೇಜಿನ ಸಭೆ ಅಂತ ಕರೀತಾರೆ. ಇದನ್ನು ಎದಕ್ಕಂತಂದ್ರೆ ಸೈಮನ್ನ ರಿಪೋರ್ಟ್ ಮತ್ತು ಚರ್ಚೆಗೆ ಮಾಡೋಕ್ಕೆ ಏನು ಮಾಡಿದ್ರು ಅಂತಂದ್ರೆ ದುಂಡು ಮೇಜಿನ ಸಭೆಯನ್ನು ಏರ್ಪಡಿಸ್ತಾರೆ. ಇವು 3 ದುಂಡು ಮೇಜಿನ ಸಭೆಯಲ್ಲಿ ಕಾಂಗ್ರೆಸ್ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಮಾತ್ರ ಭಾಗವಹಿಸಿರ್ತೈತಿ. ಕಾಂಗ್ರೆಸ್ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಮಾತ್ರ ಭಾಗವಹಿಸಿರ್ತೈತಿ. ಇದೊಂದು ನೆನಪಿಗಿರಬೇಕು. ಈ ದುಂಡು ಮೇಜಿನ ಸಭೆಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಒಂದು ವೈಟ್ ಪೇಪರ್ ಬಿಲ್ಲನ್ನು ಪಾಸ್ ಮಾಡ್ತಾರೆ, ಶ್ವೇತಪತ್ರವನ್ನು ಹೊರಡಿಸ್ತಾರೆ. ನೋಡ್ರಿ, ನಾವಂತರೂ ಇಷ್ಟು ಅಂದರೆ 1935 ಡ್ರಾಫ್ಟನ್ನು ರೆಡಿ ಮಾಡ್ತಾರೆ. ಶ್ವೇತಪತ್ರ ಅಂತಂದ್ರೆ ಒಂಥರ ಡ್ರಾಫ್ಟ್ ಇದ್ದಂಗೆ, ಕರಡು ಇದ್ದಂಗೆ. ಅದು ಡ್ರಾಫ್ಟನ್ನು ರೆಡಿ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ, ನಾವಂತರೂ ಇಷ್ಟು ಬರೆದೀವಿ, ನಿಮ್ಮದು ಏನಾದ್ರು ಚೇಂಜಸ್ ಇದ್ದರೆ ನಾವು ಕಾಯ್ದೆಯನ್ನು ಜಾರಿಗೆ ತೊಗೊಂಬರೋ ಒಳಗಾಗಿ ಹೇಳ್ರಿ ಅಂಥೇಳಿ ಕಳಿಸ್ತಾರೆ. ಆಮೇಲೆ ಇವ್ರು ಏನೇನು ಮಾಡ್ತಾರೆ 1935 ಇವರು ಕೆಲವೊಂದಿಷ್ಟು ಚೇಂಜಸ್ಸನ್ನು ಮಾಡಿ ಹೇಳಿದ್ರೆ, ಯಾಕಂದರೆ 1932 ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಪುನಃ ಒಪ್ಪಂದ ಆಗಿರ್ತೈತಿ. ಆ ಒಪ್ಪಂದದ ಪ್ರಕಾರ ಕೆಲವೊಂದಿಷ್ಟು ಚೇಂಜಸ್ಸನ್ನು ಮಾಡಿ ಹೇಳ್ತಾರೆ. ಅದನ್ನು ಅಳವಡಿಕೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ 1935 ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾರೆ. ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ವಿಷಯಗಳು ಏನೇನದಾವು ಅನ್ನೋದನ್ನು ನೋಡೋಣ. ಒಂದನೇ ಪಿಕ್ಚರ್ ಏನಪ್ಪ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೆಡ್ರಲ್ ಗೌರ್ಮೆಂಟ್ ಅಂದರೆ ಸಂಯುಕ್ತ ಸರ್ಕಾರದ ಸ್ಥಾಪನೆಗೆ ಅಸ್ಥಿಭಾರವನ್ನು ಹಾಕ್ತೈತಿ. ಈ ಸಂಯುಕ್ತ ಸರ್ಕಾರ ಜಾರಿಗೆ ಬರೋದಿಲ್ಲ. ಸಂಯುಕ್ತ ಸರ್ಕಾರವನ್ನು ಹೆಂಗೆ ಸ್ಥಾಪನೆ ಮಾಡಿರಿ ಅಂತ ಹೇಳ್ತೈತಿ ಅಂದರೆ, ಪ್ರಾಂತ್ಯಗಳ ಸರ್ಕಾರ ಅಂದರೆ ಬ್ರಿಟಿಷ್ ಆಡಳಿತದಲ್ಲಿರ್ತಕ್ಕಂಥ ಪ್ರಾಂತ್ಯಗಳು ಮತ್ತು ರಾಜರ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳು ಇವೆರಡನ್ನು ಒಳಗೊಂಡಂತೆ ಒಂದು ಸಂಯುಕ್ತ ಸರ್ಕಾರವನ್ನು ಸ್ಥಾಪನೆ ಮಾಡೋದು ಹೇಳ್ತೈತಿ. ಇದು ಜಾರಿಗೆ ಬರೋದಿಲ್ಲ, ಸಂಯುಕ್ತ ಸರ್ಕಾರ ಜಾರಿಗೆ ಬರೋದಿಲ್ಲ. ಯಾಕಂತಂದ್ರೆ ರಾಜರ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳು ಇದನ್ನು ಒಪ್ಕೊಳ್ಳೋಂಗಿಲ್ಲ. ಅವರು ಸ್ವತಂತ್ರವಾಗಿರ್ಸಕ್ಕೆ ಬಯಸ್ತಾರೆ. ನಾವು ನಿಮ್ಮ ಫೆಡ್ರಲ್ ಸಿಸ್ಟಮನ್ನು ಸಂಯುಕ್ತ ಮಾದರಿಯ ಆಡಳಿತವನ್ನು ನಾವು ಒಪ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ. ಇದು ಆಡಳಿತಕ್ಕೆ ಬರೋಂಗಿಲ್ಲ. ಆಮೇಲೆ ಪ್ರಾವಿಷನ್ಗಳಿಗೆ ಆಟೋನಮಸನ್ನು ಕೊಡ್ತಾರೆ. ಪ್ರಾವಿಷನ್ಗಳಿಗೆ ಅಂದರೆ ಈ ಸಂಸ್ಥಾನಗಳಿಗೆ ಏನು ಮಾಡ್ತಾರೋ ಅಂತಂದ್ರೆ, ಸಂಸ್ಥಾನಗಳಿಗೆ ಸ್ವಾಯತ್ತತೆಯನ್ನು ಕೊಡ್ತಾರೆ. ಅಂದ್ರೆ ನಿಮಗೆ ಸಂಬಂಧಪಟ್ಟ ಆಡಳಿತವನ್ನು ನೀವು ಮಾಡ್ಕೋರಿ ಅಂತೇಳಿ. ಯಾಕಂತಂದ್ರೆ ಇಲ್ಲಿ ಫೆಡ್ರಲ್ ಸಿಸ್ಟಮ್ನಲ್ಲಿ ರಾಜ್ಯ ಮತ್ತು ಕೇಂದ್ರಗಳು ಎರಡೂ ಬಂದಿರ್ತವೆ. ರಾಜ್ಯಗಳಿಗೆ ಸಂಬಂಧಪಟ್ಟ ಆಡಳಿತವನ್ನು ರಾಜ್ಯಗಳೇ ನೋಡ್ಕೊಳ್ಬೇಕು. ಆಮೇಲೆ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತವನ್ನು ಕೇಂದ್ರವೇ ನೋಡ್ಕೊಳ್ಬೇಕಾಗಿರೋದ್ರಿಂದ ಇಲ್ಲಿ ಅಧಿಕಾರದ ಹಂಚಿಕೆ ಕ್ಲಿಯರ್ ಕಟ್ಟಾಗಿ ಬರೀತಾರೆ. ಯಾವ ಅಧಿಕಾರದ ಹಂಚಿಕೆ? ರಾಜಕೀಯ ಅಧಿಕಾರಗಳ ಹಂಚಿಕೆ. ಇಲ್ಲೇನಾಗಿರ್ತದೆ, ಈ ಫೆಡ್ರಲ್ ಸಿಸ್ಟಮ್ ಜಾರಿಗೆ ಬಂದ ನಂತರ ಕೇಂದ್ರಕ್ಕೆ ಸಂಬಂಧಿರ್ತಕ್ಕಂಥ ವಿಷಯಗಳ ಬಗ್ಗೆ ಕಾನೂನು ಮಾಡಬೇಕು. ರಾಜ್ಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡಬೇಕು ಅಂತೇಳಿ ಬರೀತಾರೆ. ಆಮೇಲೆ 4 ರೀತಿಯ ವಿಷಯಗಳನ್ನು ಪಟ್ಟಿ ಮಾಡ್ತಾರೆ. ಒಂದನೇದ್ದು ಸೆಂಟ್ರಲ್ ಲಿಸ್ಟ್, ಕೇಂದ್ರ ಪಟ್ಟಿ. ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಕಾನೂನು ಮಾಡಬೇಕು. ಎರಡನೇದ್ದು ರಾಜ್ಯ ಪಟ್ಟಿ. ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕಾನೂನು ಮಾಡಬೇಕು. ಮೂರನೇದು ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ. ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಅಥವಾ ರಾಜ್ಯ ಯಾವುದಾದ್ರೂ ಕಾನೂನು ಮಾಡಬಹುದು. ಕೇಂದ್ರ ಮತ್ತು ರಾಜ್ಯ ಯಾವುದಾದ್ರೂ ಕಾನೂನು ಮಾಡಬಹುದು. ಇನ್ನೊಂದು ಉಳಿಕೆ ಅಧಿಕಾರಗಳು. ಇದನ್ನು ಯಾರಿಗೆ ಕೊಟ್ಟರು ಅಂತಂದ್ರೆ ಗವರ್ನರಿಗೆ ಕೊಟ್ಟರು. ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಗಳನ್ನು ಹಂಚಿಕೆ ಮಾಡಿದರು. ಈಗೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಅಧಿಕಾರದ ಹಂಚಿಕೆ ಐತಿ ನಮ್ಮಲ್ಲಿ. ಭಾರತ ಸಂವಿಧಾನದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಅಧಿಕಾರದ ಹಂಚಿಕೆ ಐತಿ.
ಎಲ್ಲ ವಿಷಯಗಳನ್ನು 4 ಭಾಗಗಳಾಗಿ ವಿಂಗಡಿಸಿ 1ನೇ ಭಾಗವನ್ನು ಸೆಂಟ್ರಲ್ ಲಿಸ್ಟತೆ ಕರೆದ್ರು ಅದಕ್ಕೆ ಕೇಂದ್ರ ಸರ್ಕಾರ ಕಾನೂನು ಮಾಡಬೇಕು. ಆಮೇಲೆ 2ನೇ ಭಾಗವನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟರು, ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳು ಕಾನೂನು ಮಾಡಬೇಕು. ಇನ್ನು 3ನೇದು ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ ಅಂತೇಳಿ ಮಾಡಿದರು. ಇದರ ಮೇಲೆ ಇದು ಸಮವರ್ತಿ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕಾನೂನುಗಳನ್ನು ಮಾಡುವ ಹಕ್ಕನ್ನು ಹೊಂದಿದ್ದು. ಆಮೇಲೆ ರೆಸಿಡಿಯರಿ ಪವರನ್ನು ಅಂದರೆ ಉಳಿಕೆ ಅಧಿಕಾರಗಳನ್ನು ಸಂಸತ್ತಿಗೆ ಕೊಟ್ಟರು. ಸಂಸತ್ತು ಉಳಿಕೆ ಅಧಿಕಾರಗಳ ಮೇಲೆ ಕಾನೂನು ಮಾಡಬೇಕು ಅಂತೇಳಿ. ಈ ರೀತಿ ಒಂದೇ ಚೇಂಜಸ್ ಏನಂದರೆ ಉಳಿಕೆ ಅಧಿಕಾರಗಳನ್ನು 1935 ಕಾಯ್ದೆ ಗವರ್ನರಿಗೆ ಕೊಟ್ಟರೆ, ಇಲ್ಲಿ ಉಳಿಕೆ ಅಧಿಕಾರಗಳನ್ನು ಈ ಸದ್ಯಕ್ಕಿರ್ತಕ್ಕಂಥ ಸಂವಿಧಾನ ಸಂಸತ್ತಿಗೆ ಕೊಟ್ಟಿರ್ತೈತಿ, ನೆನಪಿರ್ಬೇಕು. ಇಷ್ಟೇ ಚೇಂಜಸ್ ಇದೆ. ಅದಕ್ಕೆ ಈ ರೀತಿ ಫೀಚರ್ಸು ನಮ್ಮ ಸಂವಿಧಾನಗಳು ಕಂಡು ಬರ್ತವೆ. 1935 ಫೀಚರ್ಸ್ ಇವೆಲ್ಲ, 1935 ಸಂವಿಧಾನದ ಕಾಯ್ದೆಯ ಫೀಚರ್ಸ್ ಇವೆಲ್ಲ. ಒಂದೇನಪ್ಪ ಅಂತಂದ್ರೆ ಫೆಡ್ರಲ್ ಸಿಸ್ಟಮ್. ಈ ಸದ್ಯಕ್ಕೆ ನಮ್ಮ ಸರ್ಕಾರ ಫೆಡ್ರಲ್ ಸರ್ಕಾರನೇ ಐತಿ. ರಾಜ್ಯ ಮತ್ತು ರಾಜ್ಯಗಳ ಒಕ್ಕೂಟವನ್ನು ಫೆಡ್ರಲ್ ಸರ್ಕಾರದ ಕೆಲವೊಂದಿಷ್ಟು ಲಕ್ಷಣಗಳು ನಮ್ಮ ಸಂವಿಧಾನದಲ್ಲಿ ಕಂಡು ಬರ್ತವೆ. ಫೆಡ್ರಲ್ ಗೌರ್ಮೆಂಟ್ ಐತಿ. ಆದರೆ ಈ 1935 ಹೇಳಿದಂತೆ ಫೆಡ್ರಲ್ ಗೌರ್ಮೆಂಟು ಜಾರಿಗೆ ಬರಲಿಲ್ಲ. ಆದರೆ ಈ ಲಿಸ್ಟ್ಗಳು ಏನದಾವಲ್ಲ ಇವು ಹಾಗೆ ಪ್ರಾಂತ್ಯಗಳಿಗೆ ಅಟಾನಮಸ್ಸನ್ನು ಕೊಟ್ಟಿದ್ದರಿಂದ ಪ್ರಾಂತ್ಯಗಳು ತಮ್ಮ ಅಧಿಕಾರವನ್ನು ತಾವು ಚಲಾಯಿಸ್ತಿದ್ರು. 1937 ಜಾರಿಗೆ ಬರ್ತೈತಿ. ಇದು 1937ರಿಂದ 1939ವರೆಗೂ ಹಿಂಗೆ ನಡೀತೈತಿ. 1939ರಿಂದ ಡಿಸ್ಕಂಟಿನ್ಯೂ ಆಕೈತಿ. ಇಲ್ಲಿಡ್ದ 2ನೇ ವರ್ಲ್ಡ್ ವಾರು ಸ್ಟಾರ್ಟ್ ಆಗಿರ್ತೈತಿ. ಆಮೇಲೆ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟು ಕೂಡ ಸ್ಟಾರ್ಟ್ ಆಗಿರ್ತೈತಿ. ಆವಾಗ ಎಲ್ಲರೂ ಏನು ಮಾಡಿರ್ತಾರೋ ಅಂತಂದ್ರೆ ಈ ಕೌನ್ಸಿಲ್ಗಳನ್ನು ಬಹಿಷ್ಕಾರ ಮಾಡಿ ಚಳುವಳಿಗಳು ಧುಮುಕಿರ್ತಾರೆ. ಹಿಂಗಾಗಿ ಇದು ಡಿಸ್ಕಂಟಿನ್ಯೂ ಆಕೈತಿ. ಯಾವುದು ಈ ಪ್ರಾವಿಷನ್ಗಳಿಗೆ ಅಟಾನಮಸ್ ಸ್ಟೇಟಸನ್ನು ಕೊಟ್ಟದ್ದು, ಆಮೇಲೆ ಲಿಸ್ಟ್ಗಳು ಇದ್ರ ಪ್ರಕಾರ ನಡೀತಿರ್ತೈತಿ. ಆದರೆ 1937ರಿಂದ 1939 ತನಕ ನಡೀತೈತಿ. 39 ನಂತರ ಡಿಸ್ಕಂಟಿನ್ಯೂ ಆಕೈತಿ, ನೆನಪಿರಲಿ. 1919 ಕಾಯ್ದೆಯಲ್ಲಿ ಪರಿಚಯಿಸಿರ್ತಕ್ಕಂಥ ಡೈಯಾರ್ಕಿ ಸಿಸ್ಟಮನ್ನು, ಪ್ರಾಂತ್ಯದಲ್ಲಿ ಪರಿಚಯಿಸಿರ್ತಕ್ಕಂಥ ಡೈಯಾರ್ಕಿ ಸಿಸ್ಟಮನ್ನು ರದ್ದು ಮಾಡಿ ಅದನ್ನು ಕೇಂದ್ರದೊಳಗೆ ಪರಿಚಯಿಸುತ್ತಾರೆ ಡೈಯಾರ್ಕಿ ಸಿಸ್ಟಮ್ ಅಂತಂದರೆ ರಾಜ್ಯಕ್ಕೂ ವಿಷಯಗಳ ಹಂಚಿಕೆಯನ್ನು ಮಾಡಿದರು. ಅದರ ವಿಷಯಗಳಲ್ಲಿ ಟ್ರಾನ್ಸ್ಫರ್ಡ್ ಲಿಸ್ಟು ಮತ್ತು ರಿಸರ್ವ್ಡ್ ಲಿಸ್ಟ್ ಅಂತೇಳಿ 2 ರೀತಿ ವಿಷಯಗಳನ್ನು ಹಂಚಿಕೆ ಮಾಡಿದರು. ಟ್ರಾನ್ಸ್ಫರ್ಡ್ ಲಿಸ್ಟನ್ನು ಗವರ್ನರ್ ತನ್ನ ಮಂತ್ರಿಮಂಡಲದ ಸಹಾಯದಿಂದ ಕೆಲಸ ಮಾಡಿಸಬೇಕಾಗಿತ್ತು. ಆಮೇಲೆ ರಿಸರ್ವ್ಡ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಗವರ್ನರ್ ತನ್ನ ಕಾರ್ಯಕಾರಿ ಮಂಡಳಿಯ ಸಹಾಯದಿಂದ ಕೆಲಸ ಮಾಡಿಸಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಡ್ಯುಯಲ್ ಗೌರ್ಮೆಂಟನ್ನು ಪ್ರಾಂತ್ಯದಲ್ಲಿರ್ತಕ್ಕಂಥ ಡ್ಯುಯಲ್ ಗೌರ್ಮೆಂಟನ್ನು ರದ್ದು ಮಾಡಿ ಕೇಂದ್ರಕ್ಕೆ ಪರಿಚಯಿಸ್ತಾರೆ. ಇದು ಎನ್ಫೋರ್ಸ್ಮೆಂಟ್ ಆಗೋದಿಲ್ಲ, ಕೇಂದ್ರಕ್ಕೆ ಪರಿಚಯಿಸ್ತಾರೆ. ಆಮೇಲೆ ಪ್ರಾಂತ್ಯದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ನೀಡ್ತಾರೆ. ಪ್ರಾಂತ್ಯದಲ್ಲಿ ಜವಾಬ್ದಾರಿ ಸರ್ಕಾರ. ನೀವೇನೇ ಕಾನೂನು ಮಾಡಿರೂ ಅದು ಈ ಶಾಸಕಾಂಗ ಮಂಡಳಿಗೆ ಜವಾಬ್ದಾರರಾಗಿರಬೇಕು. ಇಲ್ಲಿಂದನೇ ಬಿಲ್ ಪಾಸ್ ಆಗಬೇಕು. ಈ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ಜಾರಿಗೆ ತೊಗೊಂಬರ್ತಾರೆ. ಆಮೇಲೆ ಪ್ರಾಂತ್ಯದಲ್ಲೂ ಏನು ಮಾಡ್ತಾರೋ ಅಂತಂದರೆ ದ್ವಿಸದನವನ್ನು ಜಾರಿಗೆ ತೊಗೊಂಬರ್ತಾರೆ. 1919ರಲ್ಲಿ ಕೇಂದ್ರದಲ್ಲಿ ದ್ವಿಸದನವನ್ನು ಜಾರಿಗೆ ತೊಗೊಂಬಂದಿರ್ತಾರೆ. ಈಗ 1935ರಲ್ಲಿ ಪ್ರಾಂತ್ಯಗಳಲ್ಲಿಯೂ ಕೂಡ ದ್ವಿಸದನ ಶಾಸಕಾಂಗವನ್ನು ಜಾರಿಗೆ ತೊಗೊಂಬರ್ತಾರೆ. ಪ್ರಾಂತ್ಯಗಳಲ್ಲಿ ದ್ವಿಸದನವನ್ನು ಜಾರಿಗೆ ತೊಗೊಂಬರ್ತಾರೆ. ಇದು ಒಂದು ಮೇನ್ ಇಂಪಾರ್ಟೆಂಟ್. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯದು ಏನದಾವಲ್ಲ, ಈ ರೀತಿ ದ್ವಿಸದನ ರಾಜ್ಯಗಳು ಏನದಾವಲ್ಲ, ಇವು 1935 ಕೊಡುಗೆಗಳೇ, ನೆನಪಿರಲಿ. ಆವಾಗ 11 ಪ್ರಾಂತ್ಯಗಳಿದ್ದು 11 ಪ್ರಾಂತ್ಯಗಳಲ್ಲಿ 6 ಪ್ರಾಂತ್ಯಗಳಲ್ಲಿ ದ್ವಿಸದನವನ್ನು ಜಾರಿಗೆ ತೊಗೊಂಬಂದಿದ್ರು ಇವರು, ದ್ವಿಸದನ ಪದ್ಧತಿಯನ್ನು. ಇಷ್ಟು. ಆಮೇಲೆ ಸಂಯುಕ್ತ ಕೋರ್ಟನ್ನು ಜಾರಿಗೆ ತೊಗೊಂಬಂದರು. ಫೆಡರಲ್ ಕೋರ್ಟ್, ಸಂಯುಕ್ತ ನ್ಯಾಯಾಲಯ. ಈ 1774 ಸುಪ್ರೀಂ ಕೋರ್ಟನ್ನು ಜಾರಿಗೆ ತೊಗೊಂಬಂದ್ರೆ ಅಂತ ಏನು ಹೇಳ್ತೀವಲ್ಲ, ಅದು ಬಂಗಾಲಕ್ಕೆ ಮಾತ್ರ ಸೀಮಿತ ಆಗಿತ್ತು. ಇದು ಫೆಡರಲ್ ಕೋರ್ಟನ್ನು ಜಾರಿಗೆ ತೊಗೊಂಬಂದ್ರು. ಇದು ಇಡೀ ಭಾರತಕ್ಕೆ ಸಂಬಂಧಪಟ್ಟದ್ದು.
ಇಡೀ ಭಾರತಕ್ಕೆ ಸಂಬಂಧಪಟ್ಟಿರೋದು. ಇದು ಸದ್ಯ ಹೆಂಗೈತೆ ಅಂದರೆ ಸುಪ್ರೀಂ ಕೋರ್ಟ್ನಂತೆ ನಮ್ಮ ಇಲ್ಲಿ ಏನು ಸುಪ್ರೀಂ ಕೋರ್ಟ್ ಐತಲ್ಲ ಈ ರೀತಿ ಕಾರ್ಯನಿರ್ವಹಿಸ್ತಿತ್ತು ಅವಾಗ. ಈ ಸುಪ್ರೀಂ ಕೋರ್ಟನ್ನು 1935 ಬಳುವಳಿನೇ ಈ ಕಾಯ್ದೆ ಪ್ರಕಾರನೇ ಸ್ಟಾರ್ಟ್ ಆಗಿರೋದು. ಆಮೇಲೆ ಈ ಕೋಮು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದರು 1909 ಮುಸ್ಲಿಮರಿಗೆ ಬೇರೆ, ಆಮೇಲೆ 1919 ಕಾಯ್ದೆಯಲ್ಲಿ ಸಿಖ್ಖರಿಗೆ ಬೇರೆ. ಇಲ್ಲಿ 1935 ದಲಿತ ವರ್ಗಗಳಿಗೆ, ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೂ ಕೂಡ ಇದನ್ನು ಎಕ್ಸ್ಟೆನ್ಷನ್ ಮಾಡಿದ್ರು. ಆದರೆ ಇಲ್ಲಿ ಒಂದು ಇನ್ಸಿಡೆಂಟ್ ನಡೀತೈತಿ 1932 ಪೂನಾ ಒಪ್ಪಂದ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡಬರ್ಕ. ಪೂನಾ ಒಪ್ಪಂದದ ಪ್ರಕಾರ ಏನು ಮಾಡಿರೋ ಅಂತಂದ್ರೆ ಸಪ್ರೇಟ್ ಎಲೆಕ್ಟೊರೇಟ್ ಬೇಡ, ಅಂದರೆ ಬೇರೆ ಪ್ರಾತಿನಿಧ್ಯತೆ ಬೇಡ, ಜಾಯಿಂಟ್ ಎಲೆಕ್ಟೊರೇಟ್ ಇರಲಿ ಅಂತ ಏನು ಮಾಡಿದ್ರು ಅಂತಂದ್ರೆ ದಲಿತ ಮತಕ್ಷೇತ್ರಕ್ಕೆ ದಲಿತ ವ್ಯಕ್ತಿಯನ್ನೇ ಎಲೆಕ್ಷನ್ಗೆ ನಿಲ್ಲಿಸೋದು, ಆದರೆ ಓಟನ್ನು ಎಲ್ಲರೂ ಹಾಕೋದು. ಮಹಿಳಾ ಮತಕ್ಷೇತ್ರಕ್ಕೆ ಮಹಿಳೆಯನ್ನೇ ಎಲೆಕ್ಷನ್ಗೆ ನಿಲ್ಲಿಸೋದು, ಆದರೆ ಓಟು ಎಲ್ಲರೂ ಹಾಕೋದು. ಹೀಗೆ ಕಾರ್ಮಿಕ ಮತಕ್ಷೇತ್ರಕ್ಕೆ ಕಾರ್ಮಿಕರನ್ನ ಎಲೆಕ್ಷನ್ಗೆ ನಿಲ್ಲಿಸಿದರೆ ಓಟು ಎಲ್ಲರೂ ಹಾಕೋದು. ಈ ರೀತಿ ಜಾಯಿಂಟ್ ಎಲೆಕ್ಟೊರೇಟನ್ನು ಜಾರಿಗೆ ತೊಗೊಂಬಂದರು. ಈ ಎಲೆಕ್ಟೊರೇಟು ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಜಾರಿಯಲ್ಲೈತಿ. ಏನಾಗೈತೆ ಅಂದರೆ ಎಲ್ಲರೂ ಕೂಡ ಮತದಾನವನ್ನು ಮಾಡಬೇಕು. ಅದು ಯಾವುದೇ ಮತಕ್ಷೇತ್ರ ಇದ್ದರೂ ಕೂಡ ಎಲ್ಲರೂ ಮತದಾನ ಮಾಡಬೇಕು. ಯಾವುದೇ ಮತಕ್ಷೇತ್ರ, ಅದು ರಿಸರ್ವರ ಇರಲಿ ಇಲ್ಲ ಜನರಲ್ಲರ ಇರಲಿ. ಈಗ ಸದ್ಯಕ್ಕೂ ಕೂಡ ಇದೇ ವ್ಯವಸ್ಥೆ ಇದೆ. ಇದು ಕೂಡ ಆ 1935 ಕಾಯ್ದೆಯ ಬಳುವಳಿ ಅಂತಲೇ ಹೇಳ್ಬೋದು. ಈ ಕಾಯ್ದೆಯ ಹೇಳಿಕೆ ಆಧಾರದ ಮೇಲೆ ಏನು ಮಾಡಿದ್ರು ಅಂದರೆ RBIನ ಸ್ಥಾಪನೆ ಮಾಡಲಾಯಿತು. 1935 ಕಾಯ್ದೆ ಅಂತಲೇ RBIನ ಸ್ಥಾಪನೆ ಆಯಿತು. ಆಮೇಲೆ ಇನ್ನೊಂದು ಬದಲಾವಣೆ ಏನಾಯಿತು ಅಂದರೆ ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡಲಾಯಿತು. ಅಲ್ಲಿ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು 1919 ಕಾಯ್ದೆ ಹೇಳಿತ್ತು, ಅದನ್ನು ಏನು ಮಾಡಿದ್ರು ಅಂತಂದ್ರೆ ತೆಗೆದು ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಸ್ಥಾಪನೆ ಮಾಡಿದರು. ಇದೇನು ಮಾಡಿತು ಅಂತಂದ್ರೆ ನಾಗರಿಕ ಸೇವೆಗಳಿಗೆ ಮುಕ್ತ ಪರೀಕ್ಷೆಯನ್ನು ನಡೆಸಿ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನನ್ನು ಮಾಡುವ ಕೆಲಸ ಯಾವ್ದು ಮಾಡಿತು ಅಂದರೆ ಈಗ ಫೆಡ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡಿತು. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡಿತು ಅಂದರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಸ್ಥಾಪನೆ ಮಾಡಿದರು. ಅಂದರೆ ಯಾವುದೇ ಎರಡು ಪ್ರಾಂತ್ಯಗಳು ಸೇರಿಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಾಗರಿಕ ಸೇವೆಗಳಿಗೆ ಸೆಲೆಕ್ಷನನ್ನು ಮಾಡುವ ಘಟಕವನ್ನು ಸ್ಥಾಪಿಸಬಹುದು ಅಂತೇಳಿ. ಈಗ ನಮ್ಮಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ. ಸರ್ವಿಸ್ ಕಮಿಷನ್ ಇದೆ. ಆಗ ಎಲ್ಲ ಪ್ರಾಂತ್ಯಗಳಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಸ್ಥಾಪಿಸುವ ಅಧಿಕಾರ ಇತ್ತು. ಹಾಗೆಯೇ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಸ್ಥಾಪಿಸುವ ಅಧಿಕಾರವೂ ಕೂಡ ಕೊಟ್ಟರು. ಈಗ ಸದ್ಯಕ್ಕೆ ನಮ್ಮಲ್ಲಿ ಎರಡು ರಾಜ್ಯಗಳಲ್ಲಿ ಒಂದು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆಲಸ ಮಾಡ್ತೈತಿ. ಅದು ಪಂಜಾಬ್ ಮತ್ತು ಹರಿಯಾಣದ ಸರ್ಕಾರಗಳು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಹೊಂದಿವೆ. ಉಳ್ಕದ್ದೆಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನು, ಕೇರಳದಲ್ಲಿ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನು, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಈ ರೀತಿ ಎಲ್ಲ ಸಪ್ರೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದಾವೆ. ಇವು ಏನು ಮಾಡ್ತಾವೆ ಅಂತಂದರೆ ನಾಗರಿಕ ಸೇವೆಗಳಿಗಾಗಿ ಮುಕ್ತ ಪರೀಕ್ಷೆಯನ್ನು ನಡೆಸಿ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನನ್ನು ನಡೆಸಿ ಆಯ್ಕೆಯನ್ನು ಮಾಡ್ತವೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಹೇಳಿದ್ದು ಕೂಡ 1935 ಫೆಡ್ರಲ್ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ. ಇದಿಷ್ಟು ಕ್ರಮಗಳು ಭಾರತ ಸರ್ಕಾರದಲ್ಲಿ ತಗೊಂಡ್ರು. ಮೋರರ್ಲೆಸ್ 30% 50% ಈಗಿನ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಕಲಂಗಳು ಅಥವಾ ಕಾಯ್ದೆಗಳು 1935 ಕಾಯ್ದೆಯ ಬಳುವಳಿಗಳೇ ಆಗ್ಯಾವು ಅಂತೇಳಿ ಒಂದು ಕಡೆ ಹೇಳ್ತಾರೆ. ಯಾಕಂದರೆ ಫೆಡ್ರಲ್ ಸಿಸ್ಟಮ್ ಬಗ್ಗೆ ಹೇಳ್ತೈತಿ. ಈಗ ಸದ್ಯಕ್ಕೆ ಫೆಡ್ರಲ್ ಸಿಸ್ಟಮ್ ನಮ್ಮಲ್ಲಿ ಐತಿ. ಆಮೇಲೆ ಅಧಿಕಾರದ ವಿಭಜನೆಯ ಬಗ್ಗೆ ಹೇಳ್ತೈತಿ. ಅಧಿಕಾರದ ವಿಭಜನೆಯ ಬಗ್ಗೆ 4 ಲಿಸ್ಟ್ಗಳನ್ನು ಮಾಡಿ, ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು, ಆಮೇಲೆ ರೆಸಿಡಿಯಲ್ ಪವರ್ ಅಂತೇಳಿ ಅವಾಗನೇ ಹೇಳಿದ್ರು ಅವರು. ಆಮೇಲೆ ದ್ವಿಸದನದ ವ್ಯವಸ್ಥೆಯನ್ನು ರಾಜ್ಯಗಳಲ್ಲಿಯೂ ಜಾರಿಗೆ ತೊಗೊಂಬಂದರು. ಈಗೂ ನಮ್ಮಲ್ಲಿ ರಾಜ್ಯಗಳಲ್ಲಿ ದ್ವಿಸದನದ ವ್ಯವಸ್ಥೆ ಐತಿ. ಆಮೇಲೆ ಸುಪ್ರೀಂ ಕೋರ್ಟನ್ನು ಫೆಡ್ರಲ್ ಕೋರ್ಟ್ ಅಂತೇಳಿ ನೇಮಕರಣ ಮಾಡಿ ಜಾರಿಗೆ ತೊಗೊಂಬಂದರು. ಆವಾಗ ಸುಪ್ರೀಂ ಕೋರ್ಟ್ನ ವ್ಯವಸ್ಥೆ ಬಗ್ಗೆ 1935 ಕಾಯ್ದೆನೇ ಹೇಳಿತ್ತು. ಆಮೇಲೆ RBI ಈಗೂ ಕೂಡ ಅದು ಕೆಲಸ ಮಾಡೋಕತ್ತೈತಿ. ಆಮೇಲೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳ ಬಗ್ಗೆ 1935 ಕಾಯ್ದೆ ಹೇಳಿತ್ತು. ಈಗೂ ಕೂಡ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ನಮ್ಮಲ್ಲಿ ನೋಡೋಕೆ ಸಿಗ್ತಾವಲ್ಲ, ಕೆಲಸ ಮಾಡೋಕತ್ತವೆ.
ಇವಿಷ್ಟು ಕ್ರಮಗಳು ಈ ನಮ್ಮ ಈ ಸದ್ಯಕ್ಕೆ ಇರ್ತಕ್ಕಂಥ ಸಂವಿಧಾನದಲ್ಲಿ ನಾವು ನೋಡ್ಬೋದು. 1930 ಕಾಯ್ದೆಯಲ್ಲಿ ಇರ್ತಕ್ಕಂಥ ಈ ಫೀಚರ್ಸ್ಗಳನ್ನು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀವಿ. ಈ ವಿಡಿಯೋದಲ್ಲೇ ಮುಂದಿನ ಭಾಗದಲ್ಲಿ ನಾವು ಕ್ರಿಪ್ಸ್ ಮಿಷನ್ನು, ಆಮೇಲೆ ಕ್ಯಾಬಿನೆಟ್ ಮಿಷನ್ನು, ಆಮೇಲೆ 1947ರ ಭಾರತ ಸರ್ಕಾರದ ಕಾಯ್ದೆ ಬಗ್ಗೆ ತಿಳಿದುಕೊಳ್ಳೋಣ. ಆಮೇಲೆ ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.